ಇವತ್ತಿನ ಫಲಿತಾಂಶವನ್ನು ನಾವು ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನ. ಈಗ 202 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿರುವಂತಹ ಕಾರಣಗಳೇನು? ಈ NDAಗೆ ಇಂತಹ ಒಂದು ಅಭೂತಪೂರ್ವವಾದಂತಹ ಮನ್ನಣೆ ಸಿಕ್ಕಿದೆ ಅಂತಂದ್ರೆ ಅದಕ್ಕಿರುವಂತಹ 15 ಕಾರಣಗಳು ಏನು ಅನ್ನೋದನ್ನ ನಾವೀಗ ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಹಿಂದೂಗಳ ಮತವನ್ನ ಕ್ರೋಢೀಕರಣ ಮಾಡೋದ್ರಲ್ಲಿ NDA ಲಾಭವನ್ನ ಪಡೆದುಕೊಂಡಿದೆ. ಮೊದಲಿಗೆ ಅವರು ಮಾಡಿದ್ದೆ ವೋಟ್ ಶೇರಿಂಗ್ ಅನ್ನ, ಅಂದ್ರೆ ಟಿಕೆಟ್ ಶೇರಿಂಗ್ ಅನ್ನ ಮಾಡ್ಕೊಂಡಿದ್ದು. 50-50 ಮಾಡ್ಕೊಳ್ತಾರೆ. 101 ಅಂತೇಳಿ JDU ಮತ್ತು BJP ಇಬ್ರು ಕೂಡ ಶೇರ್ ಮಾಡಿಕೊಂಡು ಅದಾದ ನಂತರ ಉಳಿದನ್ನ RJP ಕೊಡ್ತಾರೆ. RJP ಕೊಟ್ಟ ನಂತರ ಇಲ್ಲಿ ಪ್ರಮುಖವಾಗಿ ಹಿಂದೂಗಳ ಓಟನ್ನ ಕ್ರೋಢೀಕರಣ ಮಾಡೋದ್ರಲ್ಲಿ ಯಶಸ್ವಿಯನ್ನ ಕಾಣ್ತಾರೆ. ಇನ್ನು ಮಹಾಗಠ್ ಬಂಧನ್ ಮುಸ್ಲಿಮರ ಒಂದು ಬಾಹುಳ್ಯದ ಸೀಮಾಂಚಲದಲ್ಲಿ ಕೈ ಹಿಡಿಯುವಂತ ಒಂದು ವಿಶ್ವಾಸದಲ್ಲಿತ್ತು. ಆದ್ರೆ ಅದು ಕೂಡ ಕೈ ಕೊಡ್ತು. ಏನ್ ಕಾರಣ? ಎರಡನೇದು ನೋಡಿ, NDAಗೆ ಹೇಗೆ ಇಲ್ಲಿ ವರ್ಕೌಟ್ ಆಯ್ತು, ಪ್ಲಸ್ ಆಯ್ತು ಅನ್ನೋದಂದ್ರೆ ಮಹಾಗಠ್ ಬಂಧನ್ ಅಲ್ಲಿ ಒಂದಷ್ಟು ಕಿತ್ತಾಟಗಳಿತ್ತು. ಅಲ್ಲಿ ವೋಟ್ ಶೇರ್ ಆಗಿರೋದೇ ವೋಟ್ ಡಿವೈಡ್ ಆಗಿದೆ. ತುಂಬಾ ಮುಸ್ಲಿಂ ಸಮುದಾಯದ ವೋಟ್ಗಳು ಡಿವೈಡ್ ಆಗಿದೆ. ಯಾಕೆಂದ್ರೆ ಬಹುತೇಕ ಕ್ಷೇತ್ರಗಳಲ್ಲಿ ಮಹಾಗಠ್ ಬಂಧನ್ನ ಅಭ್ಯರ್ಥಿಗಳೇ 3-4 ಜನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿರೋದು. ಆಗ ಮುಸ್ಲಿಂ ವೋಟ್ಗಳು ಡಿವೈಡ್ ಆಗುತ್ತೆ. CPM ಕಣದಲ್ಲಿದ್ದಂಥ ಜಾಗದಲ್ಲೇ RJD ಇರುತ್ತೆ, RJD ಇದ್ದಂಥ ಕಣದಲ್ಲೇ ಕಾಂಗ್ರೆಸ್ ಕೂಡ ಇರುತ್ತೆ. ಇದಕ್ಕೆ ಟಕ್ಕರ್ ಕೊಡೋದಕ್ಕೆ AIMIM ಕೂಡ ಇರುವಂಥದ್ದು. AIMIM ಬಹುತೇಕ 4-5 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಎಲ್ಲವೂ ಕೂಡ ಇಲ್ಲಿ ವೋಟ್ ಡಿವೈಡ್ ಆಗಿದ್ದು ಕೂಡ ಈ NDAಗೆ ಇಂಥ ಒಂದು ನಂಬರ್ ಬರೋದಕ್ಕೆ ಕಾರಣ ಆಯ್ತು. ಮುಸ್ಲಿಂ ವೋಟ್ ಡಿವೈಡ್ ಆಗಿ ಅಲ್ಲಿ ಕಾಂಗ್ರೆಸ್ಗೆ ಮತ್ತೆ RJDಗೆ ಇಬ್ರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಕೂಡ ಆಗಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಸೊ ಹಾಗಾಗಿ ಮುಸ್ಲಿಂ ವೋಟ್ಗಳು ಕೂಡ ಡಿವೈಡ್ ಆಗಿದ್ದಕ್ಕೆ ಇಲ್ಲ ಒಂದ್ ಕಡೆ ಹಿನ್ನಡೆ ಅಂತ ಹೇಳಲಾಗ್ತದೆ. ಇನ್ನು ಕಿಸಾನ್ ಸಮ್ಮಾನ್ ಮೊತ್ತ 9,000 ರೂಪಾಯಿಗೆ ಏರಿಕೆ ಮಾಡಿದ್ದು ಕೂಡ NDA ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ದಾಖಲೆಯನ್ನ ಮಾಡೋದಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿರುವಂತ ಕಾರಣ. ನೋಡಿ, ಮತ್ತೊಂದು ಕಡೆ ಈ ಮಹಿಳೆಯರಿಗೆ ಚುನಾವಣೆ ಘೋಷಣೆ ಆಗೋದಕ್ಕಿಂತ ಮುಂಚಿತವಾಗಿ 10,000 ರೂಪಾಯಿ ಒಂದು ಖಾತೆಗೆ ಹಾಕೋದಕ್ಕೆ ಮುಂದಾಗ್ತಾರೆ. ಅಂಥದ್ರಲ್ಲಿ 1 ಕೋಟಿ ಮಹಿಳೆಯರಿಗೆ ತಲಾ 10,000 ರೂಪಾಯಿ ಹಾಕಿದ್ರಿಂದಾಗಿ ದೊಡ್ಡ ಮಟ್ಟದಲ್ಲಿ ನಿತೀಶ್ ಕುಮಾರ್ ಅವರ ಮೇಲೆ ಇದ್ದಂತಹ ಒಲವು ಹೆಚ್ಚಾಯಿತು. ಬಿಹಾರದಲ್ಲಿರುವಂತಹ ಒಟ್ಟು ವೋಟರ್ಗಳ ಸಂಖ್ಯೆ 7.5 ಕೋಟಿ ಹತ್ರ. ಅದರಲ್ಲಿ 3.5 ಇಂದ 3.25 ಕೋಟಿಯಷ್ಟು ಮಹಿಳಾ ಮಣಿಗಳಿದ್ದಾರೆ, ಮಹಿಳಾ ಮತದಾರರಿದ್ದಾರೆ. ಅವರಲ್ಲಿ 1 ಕೋಟಿ ಮಹಿಳೆಯರಿಗೆ 10,000 ರೂಪಾಯಿ ಅಕೌಂಟ್ಗೆ ಹಾಕಿದ್ದು ನಿತೀಶ್ ಕುಮಾರ್ ಅವ್ರಿಗೆ ಹಾಗೆ NDAಗೆ ಪ್ಲಸ್ ಆಯ್ತು, ಗೇನ್ ಕೂಡ ಆಗಿರೋದು. ಇನ್ನು 90ರಷ್ಟು ಮಹಿಳೆಯರು ಇಲ್ಲಿ ಓಟನ್ನು ಹಾಕಿದ್ದಾರೆ. ಕಾರಣ, ಕಳೆದ 20 ವರ್ಷದ ಆಡಳಿತದ ಅವಧಿಯಲ್ಲಿ ನಿತೀಶ್ ಕುಮಾರ್ ಅವರು ಮಾಡಿದಂತಹ ಒಂದಷ್ಟು ಕೆಲಸಗಳು, ಅಲ್ಲಿ ಆಗ್ತಾ ಇದ್ದಂಥ ಅತ್ಯಾಚಾರಗಳನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾರೆ, ಅಪರಾಧ ಕೃತ್ಯಗಳನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾರೆ, ಕಾನೂನು ಸುವ್ಯವಸ್ಥೆಗೆ ಕಡಿವಾಣ ಹಾಕುವಂತ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಇದೆಲ್ಲವೂ ಕೂಡ ಮಹಿಳೆಯರಿಗೆ ಧೈರ್ಯ ತುಂಬುವಂತ ಕೆಲಸ ಆಯ್ತು. ಪ್ರಮುಖವಾಗಿ ಜಂಗಲ್ ರಾಜ್ ಅಂದ್ರೆ 2005ಕ್ಕೆ ಕಂಪೇರ್ ಮಾಡಿದ್ರೆ 2025ಕ್ಕೆ ಜಂಗಲ್ ರಾಜ್ ಕಡಿಮೆ ಆಗಿದೆ. ಮಹಿಳೆಯರು ಗ್ರಾಮೀಣ ಭಾಗದಲ್ಲಿ ಇವತ್ತು ಸ್ವಲ್ಪ ಪ್ರಮಾಣದಲ್ಲಿ ಹೊರಗಡೆ ಬರೋದನ್ನ ನಾವು ಗಮನಿಸಬಹುದು, ಹೊರಗಡೆ ಬರೋದಿಲ್ಲ. ಆದ್ರೆ ಜಂಗಲ್ ರಾಜ್ ಅನ್ನುವ ಭಯ, ಬಾಹುಬಲಿ ಅನ್ನುವ ಭಯ ಏನಿತ್ತು ಅದನ್ನು ಹೋಗಲಾಡಿಸುವಂತ ಪ್ರಯತ್ನ ಕೂಡ ಇತ್ತು. ಹಾಗಾಗಿ ಮಹಿಳಾ ಮಣಿಗಳು ಇವತ್ತು ಮಣೆ ಹಾಕಿರೋದು NDAಗೆ. ಇನ್ನು 125 ಯೂನಿಟ್ ಉಚಿತ ವಿದ್ಯುತ್, ಇದು NDAಗೆ ಬಲವೃದ್ಧಿ. ನೋಡಿ ಹೇಗೆ ಅಂತಂದ್ರೆ, ನಿಮ್ಗೆ 125 ಯೂನಿಟ್ ಯೂಸ್ ಮಾಡೋವರೆಗೂ ಕೂಡ ಫ್ರೀನೇ. 125 ಆದ್ಮೇಲೆ ಒಂದಾಯ್ತು ಅಂದ್ರೆ ಅದು 126 ಯೂನಿಟ್ಗೆ ಬಿಲ್ ಬರೋದಿಲ್ಲ. ಒಂದೇ ಯೂನಿಟ್ ಅನ್ನೋದು ಕೌಂಟ್ ಆಗುತ್ತೆ. ಈಗ ನೋಡಿ, 200 ಯೂನಿಟ್ ಫ್ರೀ ಕೊಟ್ಟಿದೆ. 200 ಯೂನಿಟ್ಗಿಂತ ಜಾಸ್ತಿ ಬಳಕೆ ಮಾಡಿದ್ರೆ 201 ಯೂನಿಟ್ಗೆ ಬಿಲ್ ಹಾಕ್ತಾರೆ. ಆದ್ರೆ ಈ 125 ಯೂನಿಟ್ ಇದೆಯಲ್ಲ, ಅದು ಕಂಪ್ಲೀಟ್ ಫ್ರೀ. 125 ಯೂನಿಟ್ ಯೂಸ್ ಮಾಡೋರ್ಗೂ ಕೂಡ ಫ್ರೀ ಅಂತ ಇರುತ್ತೆ. ಆದ್ರೆ ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದೆ ಆದ್ರೆ, ಈಗ 5 ಯೂನಿಟ್ ಹೆಚ್ಚಾಗಿ ನೀವು ಬಳಕೆ ಮಾಡಿದ್ರೆ ಅಂತಂದ್ರೆ 130 ಯೂನಿಟ್ ಆಗುತ್ತೆ. ಆಗ 125 ಮೈನಸ್ ಆಗುತ್ತೆ, ಕೇವಲ 5 ಯೂನಿಟ್ ಮಾತ್ರ ಅಲ್ಲಿ ಬಿಲ್ ಬರುವಂತದ್ದು. ಇದು NDAಗೆ ಒಂದು ದೊಡ್ಡದಾದಂತಹ ಬಲವೃದ್ಧಿಯನ್ನ ಕೊಟ್ಟಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಮತ್ತೊಂದು ಕಡೆ BJP ಮತ್ತು JDU ನಾಯಕರು ಎಲ್ಲೂ ಕೂಡ ಗಲಾಟೆಯನ್ನ ಮಾಡಿಕೊಳ್ಳೋದಕ್ಕೆ ಹೋಗ್ಲಿಲ್ಲ. ಎಲ್ಲೂ ಕೂಡ ನಮ್ಮಲ್ಲಿ ಒಗ್ಗಟ್ಟು ಇಲ್ಲ, ನಮ್ಮಲ್ಲಿ ಮನಸ್ತಾಪಗಳು ಇಲ್ಲ ಅನ್ನೋದನ್ನ ಒಂದಷ್ಟು ವಿಚಾರಗಳನ್ನ ಸ್ಪಷ್ಟವಾಗಿ ಸಂದೇಶವನ್ನ ಕೊಟ್ಟರು.
ಅಂದ್ರೆ ಅವರಲ್ಲಿ ಇರಲಿಲ್ಲ, ಒಗ್ಗಟ್ಟು ಪ್ರದರ್ಶನ ಆಯಿತು. ಒಂದು ಕಡೆ ಮೋದಿ ಅವರು, ಮತ್ತೊಂದು ಕಡೆ ನಿತೀಶ್ ಕುಮಾರ್ ಅವರು, ಇವರಿಬ್ಬರು ಕೂಡ ಜೋಡೆತ್ತುಗಳ ರೀತಿಯಲ್ಲೇ ರ್ಯಾಲಿಗಳನ್ನು ನಡೆಸಿದ್ರು. ಇದು NDAಗೆ ವರದಾನ ಆಯಿತು. ಒಂದು ನಿತೀಶ್ ಕುಮಾರ್ ಅವ್ರಿಗೆ ಇದ್ದಂತಹ ಒಂದು ಪ್ರೋ ಇನ್ಕಂಬೆನ್ಸಿ, ಅವರ ಮೇಲೆ ಇದ್ದಂತಹ ಒಲವು ಮೋದಿ ಅವರಿಗಿಂತ ಜಾಸ್ತಿನೇ ಇತ್ತು. ಅದು ಕೂಡ ವರ್ಕೌಟ್ ಆಯಿತು. ನಿತೀಶ್ ಕುಮಾರ್ ಅವ್ರ ಮೇಲೆ ಇದ್ದಂತಹ ಒಲವು ಕೂಡ ಜಾಸ್ತಿ ಆಯಿತು. ಇದು ಎರಡು ಕೂಡ ಈ ಫ್ಯಾಕ್ಟರ್ ಬಹಳ ದೊಡ್ಡ ಮಟ್ಟದಲ್ಲಿ ಈ ನಂಬರ್ ಬರೋದಕ್ಕೆ ಕಾರಣ ಆಗ್ತದೆ ಅಂತ ಕೂಡ ಹೇಳಲಾಗ್ತದೆ. ಇನ್ನು NDA ಕೈ ಹಿಡಿದಂತ ದಲಿತ, ಮಹಾದಲಿತ, ABC ಇವತ್ತು 90% ಮೀಸಲಾತಿ ಕ್ಷೇತ್ರಗಳಲ್ಲಿ, ಅದರಲ್ಲೂ SC ಮೀಸಲಾತಿ ಕ್ಷೇತ್ರಗಳಲ್ಲಿ 95% ಎಲ್ಲೋ ಒಂದು ಕಡೆ 2-3 ಕ್ಷೇತ್ರಗಳನ್ನ ಹೊರತುಪಡಿಸಿದ್ರೆ NDA ಮೈತ್ರಿಯ ಅಭ್ಯರ್ಥಿಗಳೇ ಗೆಲುವಿನತ್ತ ದಾಪುಗಾಲನ್ನು ಇಡ್ತಾ ಇರೋದು. 95% RJD ಒಂದಷ್ಟು ಜನರನ್ನ ಇಳಿಸಿದ್ರು, ಆದ್ರೆ ಅಲ್ಲಿ ವರ್ಕೌಟ್ ಆಗಿಲ್ಲ. ಆದ್ರೆ JDU, BJP ಜೊತೆಗೆ ಚಿರಾಗ್ ಪಾಸ್ವಾನ್ ಪಾರ್ಟಿ, ಆ ಪಾರ್ಟಿಗೆ ಜನ ಹೆಚ್ಚು ಮಣೆ ಹಾಕಿದ್ದಾರೆ ಮೀಸಲಾತಿ ಕ್ಷೇತ್ರಗಳಲ್ಲಿ. ಅಲ್ಲಿಗೆ SC ST ಕ್ಷೇತ್ರಗಳಲ್ಲೇ ಗೆಲುವನ್ನ ಸಾಧಿಸಿದ್ದಾರೆ. ಇನ್ನು EBC ಹಾಗೂ ಮಹಾದಲಿತ ಅವರು ಕೂಡ ಈ ಬಾರಿ NDA ಕೈ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕೆಂತಂದ್ರೆ ಒಬ್ಬ OBC ನಾಯಕನಾಗಿ ಗುರುತಿಸಿಕೊಂಡಿದ್ದು ನಿತೀಶ್ ಕುಮಾರ್ ಅವರು, ಅವರನ್ನ ಗೆಲ್ಲಿಸಬೇಕು ಅಂತೇಳಿ ಪಣ ತೊಟ್ಟು ನಿಂತಿದ್ದು ಇದೇ OBC ಮತದಾರರು, ಹಾಗಾಗಿ ಕೈ ಹಿಡಿದಿದೆ. ಅದಾದ ಬಳಿಕ ಮತ್ತೊಂದು ಪ್ರಮುಖವಾದಂತ ಅಂಶ ಅಂತಂದ್ರೆ ಇಲ್ಲಿ ವೀಕ್ಷಕರೇ, ಒಂದು ಭ್ರಷ್ಟಾಚಾರವಿಲ್ಲದೆ ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನ ನಡೆಸಿದ್ರೆ ಎಷ್ಟು ಬಾರಿ ಬೇಕಾದ್ರೂ ಗೆಲ್ಲಿಸ್ತಾರೆ ಜನ ಅನ್ನೋದಕ್ಕೆ ಇದು ತಾಜಾ ಉದಾಹರಣೆ. ದೇಶಕ್ಕೆ ಒಂದು ಸಂದೇಶವನ್ನ ಕೊಟ್ಟರು. ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನ ನಡೆಸಿದ ಖ್ಯಾತಿ ನಿತೀಶ್ ಕುಮಾರ್ ಅವ್ರ ಮೇಲಿದೆ. ಹಾಗಾಗಿ ಎಲ್ಲೂ ಕೂಡ ಆಂಟಿ ಇನ್ಕಂಬೆನ್ಸಿನೇ ಕಂಡು ಬರಲಿಲ್ಲ, ಪ್ರೋ ಇನ್ಕಂಬೆನ್ಸಿ ಇತ್ತು. ಅಂದ್ರೆ ಅವರ ಆಡಳಿತದ ವಿಚಾರವಾಗಿ ಬಿಹಾರದ ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಎಲ್ಲ ಆರೋಪ ಕೇಳಿ ಬಂತು? ಭ್ರಷ್ಟಾಚಾರದ ಆರೋಪ ಕೇಳಿ ಬರಲಿಲ್ಲ, ಕುಟುಂಬ ರಾಜಕಾರಣದ ಆರೋಪ ಕೇಳಿ ಬರಲಿಲ್ಲ. ಇದೆಲ್ಲವೂ ಕೂಡ NDAಗೆ ವರ್ಕೌಟ್ ಆಗಿದೆ. ಇನ್ನು ಮೋದಿ ಮತ್ತು ಯೋಗಿ ಅವರ ಪ್ರಚಾರ ಉಳಿದಂತ ಹಿಂದೂಗಳ ಓಟ್ಗಳನ್ನ ಕೂಡ ಸೆಳೆಯುವಂತ ಕೆಲಸಗಳಾಯ್ತು. ಕಂಪ್ಲೀಟ್ ಆಗಿ ಈ ಇಬ್ಬರ ಜೋಡಿ ಕೂಡ ಅಲ್ಲಿ ಮೋಡಿ ಮಾಡಿದೆ. ಒಂದು ಕಡೆ ನಿತೀಶ್ ಕುಮಾರ್, ಮತ್ತೊಂದು ಕಡೆ ಮೋದಿ ಮತ್ತು ಯೋಗಿ, ಇವರಿಬ್ರು ಕೂಡ ಹಿಂದೂ ಮತಕ್ಕೆ ಕೈ ಹಾಕಿದ್ರು. ಹಿಂದೂ ಮತಗಳನ್ನ ಸೆಳೆಯುವುದಲ್ಲಿ ಅವರು ಯಶಸ್ಸನ್ನ ಕಂಡುಕೊಂಡಿದ್ದಾರೆ. ಇದರ ಜೊತೆಗೆ 1 ಕೋಟಿ ಉದ್ಯೋಗದ ಭರವಸೆಯನ್ನ ಕೊಟ್ಟಿದ್ದಾರೆ, ಯುವಕರಿಗೆ ಗಾಳ ಹಾಕಿದ್ದಾರೆ. ಇವತ್ತು ಎಷ್ಟೋ ಜನ ಯುವಕರು ಬಿಹಾರವನ್ನ ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋಗೋದಕ್ಕೆ ಮುಂದಾಗ್ತಾರೆ, ಅದು ಸತ್ಯ ಕೂಡ. ಮೈಗ್ರೆಂಟ್ ಈ ಬಾರಿಯ ಚುನಾವಣೆಯಲ್ಲಿ ಅತಿ ಹೆಚ್ಚು ಚರ್ಚೆಗೊಳಪಟ್ಟಂತ ವಿಚಾರ. ಇದನ್ನು ತಪ್ಪಿಸುವ ಸಲುವಾಗಿ 1 ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿರೋದು, ಅದು ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿರೋದು, ಎಲ್ಲೋ ಒಂದ್ ಕಡೆ ಮತದಾರ ಅದನ್ನ ನಂಬಿ ಈಗ ಓಟನ್ನು ಹಾಕಿರೋದು. ಇನ್ನು 12 ಪಾಯಿಂಟ್ ಸರ್ಕಾರದ ವೈಫಲ್ಯವನ್ನ ಎತ್ತಿ ಹಿಡಿಯುವಲ್ಲಿ ವಿಪಕ್ಷ ವಿಫಲ ಆಯ್ತು, ಫೇಲ್ಯೂರ್ ಆಯ್ತು. ಯಾಕೆ ಅಂತಂದ್ರೆ ಅವರಲ್ಲೇ ಒಳ ಜಗಳ ಇತ್ತು. ಯಾರು ಅಭ್ಯರ್ಥಿ ಆಗಬೇಕು, ಎಷ್ಟು ಸೀಟ್ಗಳನ್ನ ನಾವು ಶೇರ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವರಲ್ಲೇ ಒಳ ಜಗಳ ಇತ್ತು. ಆದ್ರೆ ಆ ಒಂದು ಒಳ ಜಗಳದಲ್ಲೇ ಕಾಲಹರಣ ಮಾಡಿದ್ರೆ ವಿನಃ ಸರ್ಕಾರದ ಫೇಲ್ಯೂರ್ ಅಂತ ಏನೆಲ್ಲ ಇದ್ವು, ಒಂದು ನಿರುದ್ಯೋಗ ಅದೊಂದು ಕೂಡ ಇತ್ತು, ಅದನ್ನ ಜಾಸ್ತಿ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಲಿಲ್ಲ. ಜೊತೆಗೆ ಮೈಗ್ರೆಂಟ್ಸ್ ವಿಚಾರ, ಇದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಅದನ್ನ ಬಿಂಬಿಸುವಂತ ಪ್ರಯತ್ನವನ್ನ ವಿಪಕ್ಷ ಮಾಡಲಿಲ್ಲ. ಹೀಗೆ ಸರ್ಕಾರದ ವೈಫಲ್ಯಗಳನ್ನ ಜನರ ಮುಂದೆ ಪ್ರಚಾರದ ಸಂದರ್ಭದಲ್ಲಿ ತೋರಿಸುವಂತ ಅಥವಾ ಅದರ ಬಗ್ಗೆ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡಲಿಲ್ಲ. ಇದು ಕೂಡ NDAಗೆ ವರ್ಕೌಟ್ ಆಗಿದೆ. ಇನ್ನು ಮಹಾಗಠಬಂಧನ್ಗೆ ತಿರುಗುಬಾಣವಾದಂತಹ ವೋಟ್ ಚೋರಿ ಅಭಿಯಾನ, ವೋಟ್ ಚೋರಿ ಅಭಿಯಾನವನ್ನ ಶುರು ಮಾಡಿದ್ದು ಕರ್ನಾಟಕದ ಆಳಂದ ಕ್ಷೇತ್ರದಿಂದ. ಆದ್ರೆ ಅವರದೇ ಪಕ್ಷದ ಕೆಲ ನಾಯಕರು, ಇವತ್ತು ಪ್ರಮುಖವಾಗಿ ರಾಜಣ್ಣ ಅವರು ಹೇಳಿಕೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಿದ್ದು ಸತ್ಯ, ಎಲ್ಲರಿಗೂ ಕೂಡ ಗೊತ್ತಿದೆ. ಈ ವೋಟ್ ಚೋರಿಯನ್ನ ಮಾಡಿದ್ರು, ಆದ್ರೆ ಅದಕ್ಕೆ ಪೂರಕವಾದಂತಹ ದಾಖಲೆಯನ್ನ ಕೊಡೋದಕ್ಕೆ ಮುಂದಾಗ್ಲಿಲ್ಲ. ಎಲ್ಲೋ ಒಂದ್ ಕಡೆ ಆ ವೋಟ್ ಚೋರಿಯನ್ನ ಆರೋಪವೇನ್ ಮಾಡಿದ್ರು, ಆ ದಾಖಲೆಗಳೇ ಸುಳ್ಳು ಅಂತೇಳಿ ಜನರಿಗೆ ಗೊತ್ತಾಗೋಯ್ತು. ಹಾಗಾಗಿ ಇದು ಕೂಡ ಒಂದ್ ಕಡೆ ಹಿನ್ನಡೆ ಆಯ್ತು ಮಹಾಗಠಬಂಧನ್ಗೆ. ಇನ್ನು ಮಹಾಗಠಬಂಧನ್ ನಾಯಕತ್ವದಲ್ಲಿ ಒಗ್ಗಟ್ಟಿನ ಕೊರತೆ ಇತ್ತು. ತೇಜಸ್ವಿ ಯಾದವ್ ಅವರು ಒಂದ್ ಕಡೆಯಿಂದ ಹೋರಾಟವನ್ನ ಮಾಡ್ಕೊಂಡ್ ಬರ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ನವರು ಅವ್ರದೇ ಆದಂತ ಆಯಾಮದಲ್ಲಿ ಪ್ರಚಾರವನ್ನ ಮಾಡ್ಕೊಂಡು ಬರ್ತಾ ಇದ್ರು. ಅವ್ರಿಗೆ ಯಾವುದೇ ರೀತಿಯಾದಂತಹ ಸಪೋರ್ಟ್ಗಳು ಸಿಗ್ಲಿಲ್ಲ. ಹತ್ರ 55 ದಿನ ರಾಹುಲ್ ಗಾಂಧಿ ಪ್ರಚಾರಕ್ಕೆ ಹೋಗ್ಲೇ ಇಲ್ಲ. ಇನ್ನು 15 ಪಾಯಿಂಟ್ ಗೇಮ್ ಚೇಂಜರ್ ಆಗಿದ್ದು SIR, ನಕಲಿ ಮತದಾರರ ಡಿಲೀಟ್ ಆಗಿತ್ತು. SRS ಅಂತ ಹೇಳ್ತೀವಲ್ಲ, ಅದೇ ಕಾರಣ